ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಕೋಲಾರದಲ್ಲಿ ನೂಲಿಯ ಚಂದಯ್ಯ ಜಯಂತಿ ಅದ್ದೂರಿ ಆಚರಣೆಗೆ ಕೊರಚರ ಸಮುದಾಯ ಸಜ್ಜು. ಮುಂಬರುವ ಆಗಸ್ಟ್ 28ರಂದು ಶ್ರೀ ನೂಲಿಯ ಚಂದಯ್ಯನವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಕೋಲಾರ ಜಿಲ್ಲಾ ಕೊರಚ ಸಂಘ ನಿರ್ಧರಿಸಿದೆ. ಸಂಘದ ಅಧ್ಯಕ್ಷ ಸಿ.ವಿ. ಬಾಲಕೃಷ್ಣರವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ 6 ತಾಲೂಕುಗಳಿಗೆ ಭೇಟಿ ನೀಡಿ ಸಮುದಾಯದ ಮುಖಂಡರು ಹಾಗೂ ಯುವಕರೊಂದಿಗೆ ಸಭೆ ನಡೆಸಲಾಗುತ್ತಿದ್ದು, ಇದರ ಭಾಗವಾಗಿ ಮಾಲೂರು ತಾಲೂಕಿಗೂ ಆಗಮಿಸಿ ಜಯಂತಿ ಆಚರಣೆಯ ಕುರಿತು ಚರ್ಚಿಸಲಾಯಿತು. ಕೊರಚ ಸಮುದಾಯವು ಅಲ್ಪಸಂಖ್ಯಾತ ಸಮುದಾಯವಾಗಿದ್ದು, ಸರ್ಕಾರದ ವಿವಿಧ ಸೌಲಭ್ಯಗಳು ಹಾಗೂ ಯೋಜನೆಗಳು ಸಮರ್ಪಕವಾಗಿ ತಲುಪುತ್ತಿಲ್ಲ ಎಂಬ ನೋವು ಸಮಾಜದ ಜನರಲ್ಲಿದೆ. ಹಲವು ವರ್ಷಗಳಿಂದ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡ ತರುವ ಮೂಲಕ ಸಮುದಾಯಕ್ಕೆ ನ್ಯಾಯಯುತ ಸೌಲಭ್ಯವನ್ನು ಪಡೆಯಲು ಸಂಘಟನೆ ಮುಂದಾಗಿದೆ ಎಂದು ಮುಖಂಡರು ತಿಳಿಸಿದರು. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಸಮುದಾಯದ ಜನರು ಒಗ್ಗಟ್ಟಿನಿಂದ ಭಾಗವಹಿಸಿ ಶ್ರೀ ನೂಲಿಯ ಚಂದಯ್ಯನವರ ಜಯಂತಿಯನ್ನು ಐಕ್ಯತೆ ಮತ್ತು ಶಕ್ತಿ ಪ್ರದರ್ಶನದೊಂದಿಗೆ ಅದ್ದೂರಿಯಾಗಿ ಆಚರಿಸಬೇಕು ಎಂದು ಕರೆ ನೀಡಿದರು. ಸಮುದಾಯವು ರಾಜಕೀಯವಾಗಿ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದ್ದು, ಶಿಕ್ಷಣ, ಉದ್ಯೋಗ ಸೇರಿದಂತೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಸಮರ್ಪಕವಾಗಿ ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಸಂಘಟಿತ ಹೋರಾಟ ನಡೆಸಲಾಗುವುದು ಎಂದು ಮುಖಂಡರು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷ ಶ್ರೀಮತಿ ಆರ್. ಸೀತಾರಾಮಯ್ಯ, ಅಧ್ಯಕ್ಷ ಸಿ.ವಿ. ಬಾಲಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕೆ.ಎಂ, ಖಜಾಂಚಿ ಶ್ರೀರಾಮಚಂದ್ರಪ್ಪ, ಉಪಾಧ್ಯಕ್ಷರಾದ ಮಾಲೂರು ಸಂಪತ್ಕುಮಾರ್, ನಾಗರಾಜು, ಶ್ರೀಮತಿ ಮಹಾಲಕ್ಷ್ಮಿ, ಲಕ್ಷ್ಮೀನಾರಾಯಣ ಸೇರಿದಂತೆ ಹನುಮಾನ್, ಶ್ರೀನಗರ, ಮುರಳಿ, ಅಂಬರೀಶ್, ಶ್ರೀನಿವಾಸ್ ಹಾಗೂ ಕೊರಚ ಸಮುದಾಯದ ಅನೇಕ ಮುಖಂಡರು ಮತ್ತು ಯುವ ಸಮುದಾಯದ ಸದಸ್ಯರು ಉಪಸ್ಥಿತರಿದ್ದರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಎಲ್ಲ ತಾಲೂಕಿನವರು ತಿಳಿಸಿದ್ದಾರೆ. ಅದೇ ರೀತಿ ನಮ್ಮ ಮಾಲೂರು ತಾಲೂಕಿನ ಇವರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದರಿಂದ ನಮ್ಮ ಮಾಲೂರು ತಾಲೂಕಿನ ಎಲ್ಲ ಮುಖಂಡರಿಗೂ, ಯುವಕರಿಗೂ, ಪದಾಧಿಕಾರಿಗಳಿಗೂ ಸಹ ವಂದನೆಗಳು ತಿಳಿಸುತ್ತಾ ಮಾತನಾಡುವ. ಜೈ ಭೀಮ್, ಜೈ ಕೊರಚ, ಜೈ ಕುರ್ಮಾ. ಏನಿವತ್ತು ನಮ್ಮ ಕೋಲಾರ ಜಿಲ್ಲಾ ಒಂದು ಸಂಘದಿಂದ ಈ ಸರಿ ಒಂದು ಅಜ್ಜುಮನೆಯಿಂದ ಕೋಲಾರಲ್ಲಿ ಒಂದು ನೂಲಿ ಜಯಂತಿಯನ್ನು ಆಚರಣೆ ಮಾಡಬೇಕೆಂದು ಡಿಸೈಡ್ ಮಾಡಿರ್ತಾರೆ. ಅದ್ರ ಪ್ರಕಾರ ಎಲ್ಲ 6 ತಾಲೂಕುಗಳು ಒಟ್ಟುಗೂಡಿ ಸುಮಾರು ನಾವು ಒಂದು ಕೋಲಾರ ಡಿಸ್ಟಿಕಲ್ಲಿ ಒಂದು 15,000 ಜನಸಂಖ್ಯೆಯನ್ನು ಹೊಂದಿರ್ತೇವೆ. ಆದರೆ 20,000ವರೆಗೂ ಜನಸಂಖ್ಯೆಯನ್ನು ಹೊಂದಿರ್ತೇವೆ, ಕೊರಮ ಜನಸಂಖ್ಯೆ. ಅದರಲ್ಲಿ ನಮ್ಮ ದುರದೃಷ್ಟ ಏನಂದರೆ, ಯಾವುದೊಂದು MLA ಕೋಟಾದಲ್ಲಿ ಕೊರಚರಿಲ್ಲ, ಕೊರಮರಿ ಇಲ್ಲ, MP ಇಲ್ಲ, GP ಇಲ್ಲ, TP ಇಲ್ಲ, ಯಾವುದೇ ರಾಜಕೀಯ ಸ್ಥಾನಮಾನಗಳಿಲ್ಲ. ಇದನ್ನು ಮನಗೊಂಡು ಏನು ನಮ್ಮದು ಒಂದು ಸಮುದಾಯ ಇದೆ ಕರ್ನಾಟಕದಲ್ಲಿ, ಅದು ಕೋಲಾರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವಿದ್ದೀವಿ, ನಮಗೂ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು. ನಮ್ಮ ಜನಸಂಖ್ಯೆಯಲ್ಲಿ ತುಂಬ ಕಡು ಬಡವರಿದ್ದಾರೆ, ಅವರು ಮುಂದುವರಬೇಕು. ಒಂದು ಸರ್ಕಾರದ ಗಮನವನ್ನು ತಟ್ಟುವಂತೆ ನಾವು ಒಂದು ಆಚರಣೆಯನ್ನು ಮಾಡಬೇಕೆಂದು ಜಿಲ್ಲಾ ಸಂಘ ಮತ್ತು ಎಲ್ಲ ತಾಲೂಕು ಸಂಘಗಳು ಒಟ್ಟುಗೂಡಿ ಒಂದು ಕೋಲಾರಲ್ಲಿ ಒಂದು ನೂಲಿ ಜಯಂತಿಯನ್ನು ಅಜ್ಜುಮನೆಯಿಂದ ಮಾಡಬೇಕೆಂದು ನಾವೆಲ್ಲ ಡಿಸೈಡ್ ಮಾಡಿ ಎಲ್ಲ ತಾಲೂಕು ವೈಸು ಜಿಲ್ಲಾ ಸಂಘಟನೆಯ ಸಹಯೋಗದಿಂದ ಎಲ್ಲರೂ ಹೋರಾಡುತ್ತಿರುತ್ತೇವೆ. ದಯವಿಟ್ಟು ಎಲ್ಲ ನಮ್ಮ ಕೊರಚ ಮತ್ತು ಕೊರಮ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬರಬೇಕೆಂದು ಜಿಲ್ಲಾ ಸಂಘದಿಂದ ಮತ್ತು ಎಲ್ಲ ತಾಲೂಕು ಕೊರಮ ಸಂಘ ಜನಗಳಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. 8ನೇ ತಾರೀಕು ಆಗಸ್ಟ್ 25ನೇ ತಾರೀಕು ನಮ್ಮ ನೂಲಿ ಚಂದಯ್ಯ ಜಯಂತಿ ಇದೆ ಅಂತ ಹೇಳ್ಬಿಟ್ಟು ನಾವು ನಮ್ಮ 6 ತಾಲೂಕುಗಳು ಸುತ್ತಾಡಿ ಎಲ್ಲರನ್ನೂ ಒಗ್ಗೂಡಿಸಿ 28ನೇ ತಾರೀಕಿಗೆ ಎಲ್ಲ ತಾಲೂಕುಗಳಿಂದಲೂ ಮತ್ತು ಮೆರವಣಿಗೆಗಳು ಮತ್ತು ಪಲ್ಲಕ್ಕಿಗಳ ಮುಖಾಂತರ ಜನ ಸೇರಿಸಿ ನಾಳೆ 28ನೇ ತಾರೀಕು ನೂಲಿ ಹುಣ್ಣಿಮೆ ದಿನ ನೂಲಿ ಚಂದಯ್ಯನ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಬೇಕಂತ ಹೇಳ್ಬಿಟ್ಟು ನಾವು 6 ತಾಲೂಕುಗಳು ಸುತ್ತಿ ಎಲ್ಲ ಆರ್ಗನೈಸೇಷನ್ ಮಾಡ್ತಾಯಿದ್ದೀವಿ. ಈಗ ಮಾಲೂರು ತಾಲೂಕಿಗೆ ಬಂದಿದ್ದೀವಿ. ನಮ್ಮ ಸಂಪತ್ತು ಮತ್ತು ನಮ್ಮ BR ಶ್ರೀನಿವಾಸು ಇವರ ಸಹಕಾರದಿಂದ ನಮಗಿಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ನಾವಿಲ್ಲಿ ಹೇಳ್ಕೊಳ್ಳೋದೇನೆಂದರೆ, ಗೌರ್ಮೆಂಟ್ಗೆ ನಮ್ಮ ಜನಾಂಗದಲ್ಲಿ ತುಂಬ ಬಡವರಿದ್ದಾರೆ, ಯಾವ ಅನುಕೂಲಗಳು ನಮಗೆ ಲಭ್ಯವಾಗ್ತಾ ಇಲ್ಲ. ದಯವಿಟ್ಟು ಅದರಿಂದ ನಿಮ್ಮ ಮುಖಾಂತರ, ನಿಮ್ಮ ಯೂಟ್ಯೂಬ್ ಮುಖಾಂತರ ಗೌರ್ಮೆಂಟಿಗೆ ತಿಳಿಸಬೇಕಂತ ಹೇಳ್ಬಿಟ್ಟು ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜಿಲ್ಲಾ ಹಂತದಿಂದ ಶ್ರೀಯುತ ಬಾಲಕೃಷ್ಣಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲ ತಾಲೂಕುಗಳನ್ನ ಮೀಟ್ ಮಾಡಿಕೊಂಡು 5ನೇ ತಾಲೂಕಾಗಿ ಮಾಲೂರು ತಾಲೂಕಿಗೆ ಆಗಮಿಸಿದ್ದೇವೆ. ಮುಂಬರುವ 28ನೇ ತಾರೀಕು ಶ್ರೀ ನೂಲಿಯ ಚಂದಯ್ಯನವರ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕಂತೇಳಿ ಪ್ರಾಣ ತೊಟ್ಟಿದ್ದೀವಿ. ಮತ್ತು
ನಮ್ಮ ಜನಾಂಗ ತುಂಬ ಅಲ್ಪಸಂಖ್ಯಾತರಾಗಿರೋದ್ರಿಂದ ಎಲ್ಲ ತಾಲೂಕುಗಳಲ್ಲಿ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಒಂದು ನೂಲಿ ಚಂದಯ್ಯ ಜಯಂತಿಯನ್ನು ಅದ್ದೂರಿಯಿಂದ ಆಚರಣೆ ಮಾಡಬೇಕಂತೇಳಿ ಹೊರಟಿದ್ದೇವೆ. ಮತ್ತು ಸರ್ಕಾರದ ಸವಲತ್ತುಗಳು ಬಹಳ ನಮಗೆ ಅನ್ಯಾಯ ಆಗ್ತಾಯಿದೆ. ಯಾವುದೇ ಸರ್ಕಾರದ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅದರಿಂದ ನಾವು ವಂಚಿತರಾಗಿದ್ದೀವಿ. ಆ ಒಂದು ನೋವು ನಮಗೆ ಬಹಳ ಇದೆ. ಸರ್ಕಾರದಲ್ಲಿ ಮತ್ತೆ ಮತ್ತೆ ನಾವು ಒತ್ತಡವನ್ನು ತರಲಿಕ್ಕೆ ಅಭಿಪ್ರಾಯ ಪಡ್ತಾ ಇದ್ದೇವೆ. ಒತ್ತಡ ಕೂಡ ಇದೆ ನಮ್ಮದು. ಸರ್ಕಾರ ಇನ್ನೊಂದಷ್ಟು ಎಚ್ಚೆತ್ತುಕೊಂಡು ಈ ಒಂದು ಸಮುದಾಯಕ್ಕೆ ಎಲ್ಲ ರಾಜಕೀಯ ಅಂಗದಲ್ಲಿ ಕೂಡ ಬಹಳ ಹಿಂದುಳಿದಿದ್ದೇವೆ. ಆ ಒಂದು ಎಲ್ಲ ಅಂಗಗಳು ಕೂಡ ನಮಗೆ ಸರಿಯಾಗಿ ಸಕ್ರಮವಾಗಿ ಸಿಕ್ಕಬೇಕಂತೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಒಂದು ತಾಲೂಕಿಗೆ ಆಗಮಿಸಿದ್ದೇವೆ. ಅದೇ ರೀತಿ ಇವತ್ತು ಯೂಟ್ಯೂಬ್ ಚಾನಲ್ ಅವರು ಕೂಡ ಅವ್ರಿಗೂ ಕೂಡ ನಮ್ಮ ಒಂದು ವಂದನೆಗಳೊಂದಿಗೆ ಈ ಒಂದು ವಿಚಾರವನ್ನು ಬಹಳ ಹೆಚ್ಚಿನ ವಿಷಯವಾಗಿ ಮುಟ್ಟಿಸ್ಬೇಕಂತೇಳಿ ಕೋರ್ಕೊಳ್ತೀವಿ. ಜೈ ಭೀಮ್, ಜೈ ಭೀಮ್, ಜೈ ಕೊರ್ಚ, ಜೈ ಕೊರ್ಚ ಎಲ್ರಿಗೂ ವಂದನೆ ನೀಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದೆ. ಜಿಲ್ಲಾ ಗೌರವ